ಎಲ್ಲರಿಗೂ ಒಂದು ವಿಷಯನ ಮತ್ತೆ ಮತ್ತೆ ಜ್ಞಾಪಿಸ್ತೀನಿ. ಒಬ್ಬ ನಿರ್ದೇಶಕ ಇಲ್ಲ ಅಂದ್ರೆ ನಾನಿಲ್ಲ, ಒಬ್ಬ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾವಿಲ್ಲ, ಅಭಿಮಾನಿಗಳಿಲ್ಲ ಅಂದ್ರೆ ನಮ್ಮ ಜನ್ಮನೇ ಇಲ್ಲ. ವೇಸ್ಟ್ ಅನ್ಸುತ್ತೆ. ಇವತ್ತು ಏನ್ ನೀವು ಈ ನೋಡಿ ಶಿಲ್ಲೆ ಹೊಡೆದ್ರೆ ಅದಕ್ಕೆ ನಿರ್ದೇಶಕನೇ ಮತ್ತೊಬ್ಬ ಉತ್ತರ ಕರ್ನಾಟಕದ ಹುಲಿ ನನ್ನ ತಮ್ಮ ಅಂತ ಕೂಡ ಹೇಳ್ಬೋದು. ಜಡೇಶ್, ನಿನಗೆ ತುಂಬಾ ಧನ್ಯವಾದಗಳು. ಇದಕ್ಕೆ ಬಂಡವಾಳ ಹಾಕಿದಂತ ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತೆ ಹೇಮಂತ್, ಇವರಿಬ್ಬರನ್ನ ನಾವು ಜ್ಞಾಪಿಸ್ಕೊಳ್ಳಲೇಬೇಕು. ಜೊತೆಯಲ್ಲಿ ಮಾಡಿದಂತ ಎಲ್ಲ ಕಲಾವಿದರು, ಯಾವಾಗಲೂ ಈ ಸರಿ ನಿಮಗೆ ದೊಡ್ಡ ಮಟ್ಟಕ್ಕೆ ಸಿನಿಮಾನ ತೋರಿಸ್ಬೇಕು ಅಂತ ಮನ್ಸು ಮಾಡಿದ ಧೈರ್ಯವಂತ, ಒಂಥರ ಕೆಚ್ಚದೆ ಇದು. ಏನ್ ಬಂದ್ರು ಬಿಡಲ್ಲ ಅಂತಾರೆ, ಅವಾಗ ಮುನ್ಸ್ಕೊಂಡ್ಬಿಡ್ತಾರೆ ಅಷ್ಟೇ ಒಳ್ಳೆಯವರು. ಅವ್ರು ಮುನ್ಸು ಮಗು ತರ ರಾತ್ರಿ ಎಲ್ಲ ಮುನ್ಸ್ಕೊಂಡು ಓಡಾಡ್ತಾ ಇದ್ರು. ತಿರ್ಗಾ ಆಮೇಲೆ ಹಿಂಗೆಲ್ಲ ಮೂತಿ ಹಿಂಗ್ ಅನ್ಕೊಂಡು ಇರ್ಲಿ ಇರೋ ಅಂತ ತಿರ್ಗಾ ಪ್ರೀತಿ ಮಾಡ್ತಾರೆ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆಗ್ಬೇಕಂದ್ರೆ ಮೂಲ ಕಾರಣ. ಸೊ ಹಂಗಾಗಿ ನಿಮ್ಗೆ ಥ್ಯಾಂಕ್ಸು ಸರ್. ತಾವು ನಿಂತ್ಕೊಂಡ್ರೆ ಇನ್ನೊಂದು ಬೇಡಿಕೆ ಇಟ್ಕೊಂತೀನಿ. ಇಪ್ಪತ್ತು ವರ್ಷ ನನ್ನ ಸಾಕಿ ಬೆಳೆಸಿದ್ದೀರಾ. ನನಗೆ ನನ್ನ ತಾಯಿ ತಂದೆ ಹೋದ್ಮೇಲೆ ತಿರ್ಗಾ ನೀವೇ ತಾಯಿ ತಂದೆ ಆಗಿ ನಿಂತಿದ್ದೀರಾ. ನನ್ನ ಮೊದಲನೇ ಮಗಳು ರಿತನ್ಯ ಈ ಸರಿ ಪಾದಾರ್ಪಣೆ ಮಾಡ್ತಾ ಇದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೋತೀನಿ ನಾನು ಯಾವಾಗ್ಲೂ. ನನ್ನನ್ನು ಹೇಗೆ ನೀವು ನಡೆಸ್ಕೊಂಡು ಕರ್ಕೊಂಡು ಹೋದ್ರು ಹಂಗೆ ಇವಳನ್ನು ಕರ್ಕೊಂಡೋಗಿ. ಇದಾದ್ಮೇಲೆ ಇನ್ನೊಬ್ಳು ಬರ್ತಿದ್ದಾಳೆ, ಅವಳದು ಸಿಟಿ ಲೈಟ್ಸ್ ಅಂತ ಬರುತ್ತೆ. ಅವಾಗ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲ ಕರೆಸ್ತೀನಿ, ಅವತ್ತು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನನ್ನ ಮೊದಲನೆಯ ಪ್ರೀತಿಯ ಮಗಳು ಕಿತ್ತಾಡ್ಕೊಂಡು ಸಿನಿಮಾ ಮಾಡಿದಾಳೆ ಅಂದ್ರೆ ಸೀನಲ್ಲಿ ಖುಷಿ ಅನ್ಸುತ್ತೆ. ಆಲ್ ದ ಬೆಸ್ಟ್ ಅಮ್ಮ. ನಮಗೆ ಸದಾ ಬೆನ್ನೆಲುಬಾಗಿ ನಿಂತಿರೋ ಅಭಿಮಾನಿಗಳನ್ನ ಮರಿಬೇಡ, ಅಭಿಮಾನಿಗಳ ಆಶೀರ್ವಾದನ ಬಿಡಬೇಡ. ಅವರಿಲ್ಲ ಅಂದ್ರೆ ನಾವಿಲ್ಲ. ಹಂಗಾಗಿ ಎಲ್ಲೇ ಇದ್ರೂ ಪ್ರೀತಿಯಿಂದ ತಲೆ ಬಾಗಿಸಿ ನಡೆಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರು ಮಾತಾಡು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು, ಹಾಗೆ ಇಷ್ಟು ನಮ್ಮೆಲ್ಲ ಅಪ್ಪನ ಪ್ರೀತಿಸುವಂತಹ ಎಲ್ಲ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಈ ಖುಷಿ, ಈ ಜೋಶ್ ತುಂಬಾ ಪಾಸಿಟಿವ್ ಅನಿಸ್ತಾ ಇದೆ. ಜೋಶ್ ಜಾಸ್ತಿ ಆಗಿದೆ ನಮಗೂ ಕೂಡ. ಲ್ಯಾಂಡ್ ಲಾರ್ಡ್ಗೂ ಕೂಡ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಅಪ್ಪನ ಜೊತೆಗೆ ನಾನು ಲಾಂಚ್ ಆಗ್ತಿದ್ದೀನಿ. ಹಂಗೆ ನಾನು ಫಸ್ಟ್ ಡೇ ಹೇಳ್ದಂಗೆ, ಫಸ್ಟ್ ಡೇ ಜಡೇಶ್ ಸರ್ಗೆ ಹೇಳಿದ್ದೆ, ಸರ್ ನೀವು ನನ್ನ ಅಣ್ಣನ ತರ, ನನ್ನ ಬ್ರದರ್ ತರ ಅಂತ. ಸರ್ ನೀವು ಥ್ಯಾಂಕ್ ಯು ಸೋ ಮಚ್. ನನ್ನ ಬಿಗ್ ಬ್ರದರ್ ಅವರು. ತುಂಬಾ ಖುಷಿ ಆಗತ್ತೆ ಸರ್ ನಿಮ್ ಜೊತೆ ವರ್ಕ್ ಮಾಡಿರೋದು. ಅಂಡ್ ಸತ್ಯಪ್ರಕಾಶ್ ಅಂಕಲ್ ಅಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲ್ಮ್ ಬ್ಯಾನರ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ ಟ್ರೂಲಿ ಬ್ಲೆಸ್. ಅಂಡ್ ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗೂ ನಾನು ಎಲ್ಲರ ಹೆಸರು ತಗೋತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಎಲ್ಲರ ಪಾದಕ್ಕೂ ಒಂದ್ಸರಿ ನಮಸ್ಕಾರ ಮಾಡ್ಬಿಡಮ್ಮ. ಒಳ್ಳೇದಾಗಿ ಇದನ್ನ ನೀಟಾಗಿ ಆಯೋಜಿಸಿದಂತ ಹೇಮಂತ್, ಪುನೀತ್, ಹರ್ಷಿತ್, ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಪೊಲೀಸ್ ತಂಡಕ್ಕೆ ನನ್ನ ಧನ್ಯವಾದಗಳು ಸರ್. ತುಂಬಾ ಪ್ರೀತಿಯಿಂದ ಬಂದು ನಮ್ಮ ಎಲ್ಲ ಮಕ್ಕಳನ್ನ ಜೊತೆಯಲ್ಲಿ ನಿಂತು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೆಣ್ಮಕ್ಳು ಪೊಲೀಸ್ ತಂಡಕ್ಕೂ ನಾನು ನಿಮಗೆ ತಲೆಬಾಗಿ ಥ್ಯಾಂಕ್ಸ್ ಹೇಳ್ತೀನಮ್ಮ. ತುಂಬಾ ಥ್ಯಾಂಕ್ಸ್. ಈಗ ಒಬ್ಬೊಬ್ರು ಕಲಾವಿದರು ದಯಮಾಡಿ ಮಾತಾಡಿ, ಎಲ್ಲ ಮಾತಾಡ್ಲಿ, ಎಲ್ಲ ಮಾತಾಡಿ. ಯಾರಿಂದ ಶುರು ಮಾಡ್ತೀರಾ? ರಾಕೇಶ ವಿಲನ್ ಅಲ್ಲ, ಒಳ್ಳೆಯವನು ತುಂಬಾ ಪಾಪ.
ಎಲ್ಲ ವಿಜಯಣ್ಣನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇನ್ನು 5 ದಿನದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದು ಅಭಿಮಾನಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಅದನ್ನು ನಾವು ನೋಡಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಭಿಮಾನಿಗಳಾಗಿ ವಿಜಯಣ್ಣ ಮಾಡೋ ಸಿನಿಮಾಗಳು, ಅವ್ರು ಮಾಡೋ ಒಳ್ಳೆ ಕೆಲಸಗಳಿಗೆ ನಿಮ್ದು ಯಾವಾಗ್ಲೂ ಸಾಥ್ ಇರಬೇಕು. ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಸಲಗ, ಭೀಮಾ ಇದು ಯಾವ ಸೂಪರ್ ಸ್ಟಾರ್ ವೇದಿಕೆಯಲ್ಲೂ ಇಷ್ಟು ಹೊಸ ಕಲಾವಿದರನ್ನು ಇರಲ್ಲ. ಅಣ್ಣ ಯಾವಾಗ್ಲೂ ಅವರ ಸಿನಿಮಾಗಳಲ್ಲಿ ಹೊಸ ಹೊಸ ಕಲಾವಿದರನ್ನು ಇರ್ತಾರೆ. ನೀವೇ ನೋಡಿ, ಪ್ರಾಕ್ಟಿಕಲ್ ಆಗಿ ನೋಡಿ, ಲಾಸ್ಟ್ 2 ಸಿನಿಮಾಗಳ ಅಣ್ಣಂದು ಎಷ್ಟು ಜನ ಹೊಸ ಕಲಾವಿದರು ಬಂದ್ರು. ಅಣ್ಣ ಎಲ್ಲೂ ಹೇಳ್ಕೊಳ್ಳಲ್ಲ, ತೋರ್ಸ್ಕೊಳ್ಳಲ್ಲ, ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮೆಲ್ಲರ ಜವಾಬ್ದಾರಿ. ಅಣ್ಣನ ಎಲ್ಲಾ ಸಿನಿಮಾಗಳು ನಾವು ನೋಡ್ಬೇಕು, ಅವ್ರು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಸಾಥ್ ಕೊಡ್ಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಯಾರು ನೆಕ್ಸ್ಟ್ ಮಾತಾಡಿ? ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಇಷ್ಟ ಆಯ್ತಾ ಟ್ರೇಲರು? ಮೊದಲನೇದಾಗಿ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು. ನಮ್ಮ ವಿಜಯ್ ಸರ್ ಫ್ಯಾನ್ಸ್ಗೆ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಟೈಮ್ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರದ ಟ್ರೇಲರ್ ರಿಲೀಸ್ಗೆ ಕೊಟ್ಟು ಇಲ್ಲಿ ಬಂದಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮಾಧ್ಯಮದವ್ರಿಗೆ. ಸ್ಟಾರ್ಟಿಂಗ್ ಇಂದ ನಮ್ಮ ಫಿಲ್ಮ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಅಂಡ್ ನಿಮ್ ಮೂಲಕ ಒಳ್ಳೊಳ್ಳೆ ಮಾಹಿತಿಗಳು ನಮ್ಮ ಚಿತ್ರದ ಬಗ್ಗೆ ಜನರಿಗೆ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಕ್ಟರ್ಸ್ಗೆ ಆಕ್ಚುಲಿ ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್ ಲಿಬರ್ಟಿ. 1-2 ದಿವಸ ಶೂಟ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಯಾವ ತರ ಸಿನಿಮಾ ಬರುತ್ತೆ, ಹೆಂಗ್ ಮೂಡ್ ಬರುತ್ತೆ ಅಂತ ಎಲ್ಲ. ನಾನು ಫಸ್ಟ್ ಡೇ ಶೂಟ್ ಅಲ್ಲೇ ನಂಗೆ ಗೊತ್ತಾಯ್ತು ಇದೊಂದು ತುಂಬಾ 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 ಒಳ್ಳೆ ಸಿನಿಮಾ ಆಗುತ್ತೆ. ನೇಟಿವಿಟಿಗೆ ತಕ್ಕಂತೆ ನಮ್ ಕಲ್ಚರ್ಗೆ ನಮ್ ರೂಟೆಡ್ ಆಗಿ ಇರುವಂತ ಸಿನಿಮಾ ಇದು. ಸೊ ಒಳ್ಳೆ ಸಿನಿಮಾನ ನಮ್ ಜನತೆ ಗೆಲ್ಸ್ತಾರೆ ಅಲ್ವಾ? ದುನಿಯಾ ವಿಜಯ್ ಸರ್, ನಾನ್ ನಿಮ್ಮ ದುನಿಯಾ ಟೈಮ್ ಇಂದ ನಿಮ್ ಫ್ಯಾನು. ಅಂಡ್ ನಿಮ್ಮ ಡೈಲಾಗ್ ಡೆಲಿವರಿಗೆ, ನಿಮ್ಮ ಆಕ್ಷನ್ಗೆ ನಾನು ಕಾತ್ರಿಂದ, ನಮ್ ಜನತೆ ಜೊತೆ ನಾನು ಕಾತ್ರಿಂದ ಕಾಯ್ತಾ ಇದ್ದೀನಿ ನೋಡೋಕೆ. ತುಂಬಾ ಚೆನ್ನಾಗಿತ್ತು ಟ್ರೇಲರು. ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾರೆ ನಮ್ ಡೈರೆಕ್ಟ್ರು? ಲೋ ಬಚ್ಚಿಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪದ್ಮ ಅನ್ನೋ ಒಂದು ಬ್ಯೂಟಿಫುಲ್ ಪಾತ್ರ, ಇಂಟ್ರೆಸ್ಟಿಂಗ್ ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ. ಹೋಪ್ಫುಲಿ ಚಿತ್ರ ಆದ್ಮೇಲೆ ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಈ ತರ ಇಂಟ್ರೆಸ್ಟಿಂಗ್ ಪಾತ್ರಗಳನ್ನ ಬರೀತಾರೆ. ಅಂಡ್ ನಿಮ್ ಮಗಳು ರಿತನ್ಯ ಅವರು ಫಸ್ಟ್ ಫಿಲ್ಮ್. ಹಾಯ್ ರಿತನ್ಯ, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಡೆಫಿನೆಟ್ ಆಗಿ ನಟನೆನೂ ಸಕಲ ಮಾಡಿರ್ತಾರೆ. ಯಾರ ಮಗಳು ಹೇಳಿ? ಹಾಗಂತ ಪ್ರೆಷರ್ ತಗೊಂಬೇಡಿ, ಎಂಜಾಯ್ ದ ಮೂಮೆಂಟ್. ಫಸ್ಟ್ ಫಿಲ್ಮ್ಸ್ ಆರ್ ಆಲ್ವೇಸ್ ಸ್ಪೆಷಲ್. ಅಂಡ್ ಎಲ್ಲಾ ಕಲಾವಿದರಿಗೂ ಆಲ್ ದ ಬೆಸ್ಟ್. 23ನೇ ತಾರೀಕು ರಿಲೀಸ್ ಆಗ್ತದೆ ನಮ್ ಸಾರಥಿ ಫಿಲ್ಮ್ ಬ್ಯಾನರ್ ನಲ್ಲಿ ಮೂಡಿ ಬಂದಿರುವ ಚಿತ್ರ ಲ್ಯಾಂಡ್ ಲಾರ್ಡ್. ನೋಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಂದಿರುವ ಎಲ್ಲಾ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ವಿಜಯ್ ಸರ್ ಬಗ್ಗೆ ಒಂದು ಹೇಳಬೇಕು. ನಮ್ಮಂತ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದ್ರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ದುನಿಯಾದ್ಕಿಂತ ಮುಂಚೆ ಸಲಗ ಮಡ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇಗ್ ಬಂತು. ಲ್ಯಾಂಡ್ ಲಾರ್ಡ್ ಆದ್ಮೇಲೆ ನ್ಯಾಷನಲ್ ಹೈವೇಗ್ ಹೋಗುತ್ತೆ ಈ ಸಲಗ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ 14 ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಲಾರ್ಡ್ ಜೊತೆಗೆ ಬರ್ತಾ ಇದೆ. ಸರ್, ಸತ್ಯಪ್ರಕಾಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ ಪ್ರೊಡಕ್ಷನ್ ಒಳ್ಳೇದಾಗ್ಲಿ. ಹಾಗೆ ಜಡೇಶ್ ಕೆ ಹಂಪಿ, ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂತ ಡೈರೆಕ್ಟ್ರು. ನಾನು ಹೇಳ್ಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು. ತೆಲುಗುದಲ್ಲಿ ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟರ್ಗೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲಿರ್ಲಿ. ಹಾಗೆ ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಸಲಗ ನಮ್ಮ ನೆಚ್ಚಿನ, ನಮ್ಮಂತ ಈ ಕಪ್ಪಗಿರೋರಿಗೆ
ಸಿನಿಮಾದಲ್ಲಿ ಸ್ವಲ್ಪ ಅವಕಾಶಗಳು ಎಲ್ಲ ಬಂದಿದೆ. ಕರಿಯ ಐ ಲವ್ ಯು ಆದ್ಮೇಲೆ ಕರಿಯ ಐ ಲವ್ ಯು ಅಲ್ವಾ? ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕಥೆಯನ್ನ ಹೇಳಕೊಟ್ಟಿದ್ದಾರೆ ಜಡೇಶ್ ಹಂಪಿಯವರು. ಸಲಗ ಭೀಮಾ ದುನಿಯಾ ವಿಜಯವರು ದೊಡ್ಡ ಒಂದು ಜವಾಬ್ದಾರಿಯನ್ನ, ಸಮಾಜದ ಸುಮಾರು ಡೊಂಕುಗಳನ್ನ, ಸಮಾನತೆಯನ್ನ ಸಾರುವಂತ ಕೆಲಸ. ವೈಯಕ್ತಿಕವಾಗಿ ಕೂಡ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಾನತೆಗೆ ಧಕ್ಕೆ ಆಗುತ್ತೆ, ಅಲ್ಲಿ ವಿಜಯ್ ಸರ್ ಇರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಂತ ಒಂದು ಅದ್ಭುತ ಪಾತ್ರದ ಮೂಲಕ ಜಡೇಶ್ ಅವರು ಮಣ್ಣಿನ ಕಥೆಯನ್ನು ಹೇಳಕೊಟ್ಟಿದ್ದಾರೆ. ಧೈರ್ಯ ಮಾಡಿ, ಗಟ್ಟಿತನ ಮಾಡಿ ಸಾರಥಿ ಫಿಲಿಮ್ಸ್ KV ಸತ್ಯಪ್ರಕಾಶ್ ಅವರು, ಹೇಮಂತ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನನಗೆ ದುನಿಯಾ ಆದ್ಮೇಲೆ ವಿಜಯ್ ಸರ್ ಜೊತೆ ಅಭಿನಯಿಸಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಇದೇ 23ನೇ ತಾರೀಕು ಸಿನಿಮಾ ದೂರಿಯಾಗಿ ಕಾಣಿಸ್ತಾ ಇದೆ, ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಕೂಡ ಸಿನಿಮಾ ನೋಡಿ, ಖಂಡಿತ ನೋಡ್ತೀರಾ ಅಂತ ಗೊತ್ತು ನನಗೆ. ಜಡೇಶ್ ಅವರಿಗೆ, ದುನಿಯಾ ವಿಜಯ್ ಸರ್ಗೆ, ಅವರ ಅಭಿಮಾನಿಗಳಿಗೆ, KV ಸತ್ಯಪ್ರಕಾಶ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ಕನ್ನಡಕ್ಕೆ ಹೊಸ ಒಂದು ಆಯಾಮದ ಚಿತ್ರ ಮತ್ತಷ್ಟು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ದುನಿಯಾ ವಿಜಯ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ವಿ ಲವ್ ಯು. ಆಕ್ಚುಲಿ ಇವತ್ತು ಅಭಿಮಾನಿಗಳ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ನಾನು. ಅಂದ್ರೆ ನಾನು 20ನೇ ತಾರೀಕು ಆಚರಿಸಲ್ಲ. ಸೊ ಅವ್ರಿಗೋಸ್ಕರ ಆಯೋಜಿಸಿರೋ ಕಾರ್ಯಕ್ರಮ ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ.